ಇವರು ಅಂತಿಂತ ಮುಖ್ಯಮಂತ್ರಿಗಳಲ್ಲ, ವೈಟ್ ಕಾಲರ್ ರಾಜಕಾರಣಿ, ಶೋಷಿತರ ನಾಯಕ, ದೀನ ದಲಿತರ ಬಂಧು. ವೀಕ್ಷಕ ಪ್ರಭುಗಳೇ, ತಮ್ಮ ಮೇಲಿನ ಆರೋಪಕ್ಕೆ ಸ್ವತಃ ತಾವೇ ತನಿಖಾ ಆಯೋಗ ರಚಿಸಿ ತನಿಖೆ ಮಾಡಿಸುತ್ತಿರುವ ದೇಶದ ಏಕೈಕ ಮುಖ್ಯಮಂತ್ರಿ ಇವರೇ ಸಿದ್ದರಾಮಯ್ಯನವರು. ನಮಸ್ಕಾರ ವೀಕ್ಷಕ ಪ್ರಭುಗಳೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ನ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಬಡವರ ಕಲ್ಯಾಣ ಯೋಜನೆಗಳ ಪಿತಾಮಹ ಎಂದೇ ಖ್ಯಾತಗೊಂಡಿರುವ ಶ್ರೀ ಸಿದ್ದರಾಮಯ್ಯ ಅವರ ವಿರುದ್ಧ ಷಡ್ಯಂತರ ರಚಿಸುತ್ತಿರುವ ಹಾಗೂ ರಾಜ್ಯ ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿಯ ಕೈಗೊಂಬೆಯಾಗಿ ಕುಣಿಯುತ್ತಿರುವ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಖಂಡಿಸಿ ಬರುವ ಸೋಮವಾರ ದಿನಾಂಕ 12/8/24ರಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಧಾರವಾಡದಲ್ಲಿ ಆಯೋಜಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಗ್ಯಾರಂಟಿ ಫಲಾನುಭವಿಗಳ ಸಂಯೋಗದೊಂದಿಗೆ ಈ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನಾ ರ್ಯಾಲಿಯ ನೇತೃತ್ವವನ್ನ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ 74ರ ಹಿರಿಯ ಕಾಂಗ್ರೆಸ್ ನಾಯಕರು, ಎಐಸಿಸಿ ಸದಸ್ಯರು, ಮಾನವತಾವಾದಿಗಳಾದ ಶ್ರೀ ದೀಪಕ್ ಚಿಂಚೋರಿ ಅವರು ವಹಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಮುಖಂಡರು, ನಾಯಕರು, ಕಾರ್ಯಕರ್ತರು, ಕಾಂಗ್ರೆಸ್ ವಿದ್ಯಾರ್ಥಿಗಳು, ಕಾಂಗ್ರೆಸ್ನ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆಂದು ನಮ್ಮ ಸುದ್ದಿವಾಹಿನಿಗೆ ಪಬ್ಲಿಕ್ ಚಾನೆಲ್ದೊಂದಿಗೆ ಕಾಂಗ್ರೆಸ್ ಮುಖಂಡರು ಹೇಳಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ನ ಪಬ್ಲಿಕ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಹಿಂದುಳಿದ ವರ್ಗಗಳ ರಾಜ್ಯ ಘಟಕದ ಉಪಾಧ್ಯಕ್ಷರಾದ ಹಿರಿಯ ಕಾಂಗ್ರೆಸ್ನ ಮುಖಂಡರು ಆಗಿರುವ ನಾಗರಾಜ್ ಗುರಿಕಾರ್ ಮಾತನಾಡಿದರು. ಅಲ್ಪಸಂಖ್ಯಾತ ಘಟಕದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಮೆಹಬೂಬ್ ಖಾನ್ ಪಠಾಣ್, ಎಸ್ಸಿ ಘಟಕದ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ಆನಂದ್ ಮೂಷಣ್ಣವರ್, ಮಹಾನಗರ ಜಿಲ್ಲಾ ಘಟಕದ ಕಾರ್ಯದರ್ಶಿಗಳಾದ ಜೈಲಾನಿ ಜಾಲೆಗಾರ್ ಮತ್ತು ಮುಸ್ತಾಕ್ ಪಟೇಲ್ ಸೇರಿದಂತೆ ಕಾಂಗ್ರೆಸ್ನ ಅನೇಕ ಪದಾಧಿಕಾರಿಗಳು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು. ಪ್ರತಿಭಟನಾ ರ್ಯಾಲಿ ಕುರಿತು ಅವರು ಅನೇಕ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ನಮ್ಮ ಸುದ್ದಿವಾಹಿನಿ ಮೂಲಕ ಕರೆ ನೀಡಿದರು. ವೀಕ್ಷಕ ಮಹಾಪ್ರಭುಗಳೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ನ ಪಬ್ಲಿಕ್ ಚಾನಲ್ ಇವತ್ತು ಒಂದೆರಡು ಹೊಸ ಬಿರುದುಗಳನ್ನು ಕೊಟ್ಟಿದೆ, ಹೊಸ ಶಬ್ದಗಳನ್ನು ಪ್ರಯೋಗ ಮಾಡಿದೆ. ವೀಕ್ಷಕರೇ ನಮಗೆ ಮಹಾಪ್ರಭುಗಳು. ಒಂದೇದು, ವೀಕ್ಷಕ ಮಹಾಪ್ರಭುಗಳೇ, ನೀವಿಲ್ಲದೆ ನಾವಿಲ್ಲ. ಪಬ್ಲಿಕ್ ಚಾನಲ್ ಕೂಡ ಇನ್ನೊಂದು ವಿಶೇಷ ಬಿರುದು ಕೊಟ್ಟಿದೆ ಶ್ರೀ ಸಿದ್ದರಾಮಯ್ಯನವರಿಗೆ. ಏನಂದ್ರೆ ಕರ್ನಾಟಕ ರಾಜ್ಯ ಬಡವರ ಕಲ್ಯಾಣ ಯೋಜನೆಗಳ ಪಿತಾಮಹ ಎಂತು. ಅವರು ನಿಜವಾಗಿಯೂ ಕಲ್ಯಾಣ ಯೋಜನೆಗಳ ಪಿತಾಮಹರಾಗಿದ್ದಾರೆ. ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಕೂಡ ಅವ್ರನ್ನ ಶ್ಲಾಘಿಸಿ ಹೊಗಳತ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಪಬ್ಲಿಕ್ ಚಾನೆಲ್ದೊಂದಿಗೆ ನೀಡಿದ ಸಂದರ್ಶನದಲ್ಲಿ ನಾಗರಾಜ್ ಗುರಿಕಾರ್ ಅವರು, ಆಮೇಲೆ ಮೆಹಬೂಬ್ ಖಾನ್ ಪಠಾಣ್ರವರು, ನಂತರ ಆನಂದ್ ಮೂಷಣ್ಣವರು, ಜೈಲಾನಿ ಜಾಲೆಗಾರ್ ಅವರು, ನಂತರ ಮುಸ್ತಾಕ್ ಪಟೇಲ್ ಅವರು, ಇವರೆಲ್ಲರೂ ಏನೇನು ಮಾತಾಡಿದ್ದಾರೆ, ಬರುವ ನಾಡಿದ್ದು ಸೋಮವಾರ ಏನು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ, ಏನೇನು ವಿಶೇಷತೆ, ಶ್ರೀ ದೀಪಕ್ ಚಿಂಚೋರಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಬನ್ರಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದವರು ಏನೇನು ಮಾತಾಡಿದ್ದಾರೆ ಎಂಬುದು ಕೇಳೋಣ, ನೋಡೋಣ ಬನ್ರಿ. 12/8/24 ಸೋಮವಾರ ದಿವಸ ಮುಂಜಾನೆ 11 ಗಂಟೆಯಿಂದ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ 74ನೇ ಮತಕ್ಷೇತ್ರದ ಪರಾಜಿತ ಅಭ್ಯರ್ಥಿ ನಮ್ಮೆಲ್ಲರ ನಾಯಕರಂತ ಸನ್ಮಾನ್ಯ ದೀಪಕ್ ಚಿಂಚೋರಿ ಅವರು ಹಾಗೂ ಇನ್ನೊಬ್ಬ ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮೆಲ್ಲರ ಅಭಿಮಾನಿಗಳಾದಂಥ ಇಸ್ಮಾಯಿಲ್ ಟಮಾಟ್ಕರ್ ಅವರ ನೇತೃತ್ವದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಹಯೋಗದೊಂದಿಗೆ ಸಿದ್ದರಾಮಯ್ಯನವರ ಏನು ತ್ಯಾಜ್ಯವಿಧಿಯನ್ನು ಈ ವಿರೋಧ ಪಕ್ಷ ಮಾಡ್ತಾ ಇದೆ, ಬಿಜೆಪಿ ಜೆಡಿಎಸ್ ಅನ್ನು ಖಂಡಿಸಿ ಬೃಹತ್ ಪ್ರಮಾಣದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಕಲಾಮರದ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಮನವಿ ಅರ್ಪಿಸ್ತಾ ಇದ್ದೇವೆ. ರಾಜ್ಯಪಾಲ ನೀತಿಯನ್ನು ಖಂಡಿಸಿ ರಾಜ್ಯಪಾಲರು ತಮ್ಮ ನೀತಿಯನ್ನು ಬದಲಿಸಬೇಕು, ಇಲ್ಲದೆ ಹೋದರೆ ರಾಜ್ಯಪಾಲರ ಬದಲು ಮಾಡ್ರಿ, ಈಗಿಂದಲೇ ಅವರನ್ನ ಬದಲಾವಣೆ ಮಾಡಬೇಕಂತಕ್ಕಂಥ ಉದ್ದೇಶದೊಂದಿಗೆ ರಾಷ್ಟ್ರಪತಿ ಅವರಿಗೆ ಅವತ್ತು ಸೋಮವಾರ ಮನವಿ ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಫಲಾನುಭವಿಗಳು, ಗ್ಯಾರಂಟಿಯ ಫಲಾನುಭವಿಗಳು ಸಾವಿರ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕು. ಅದಕ್ಕೆಲ್ಲ ಮಾಧ್ಯಮದವರು
ಸಹಕರಿಸಬೇಕಂತೇಳಿ ಈ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೇನೆ. ನಾಗರಾಜ್ ಗುರುಕಾಡ್, KPCC OBC ಘಟಕದ ರಾಜ್ಯ ಉಪಾಧ್ಯಕ್ಷ. ಎಷ್ಟು ಜನ ಕೂಡುವಂತ ಸುಮಾರು ಒಂದು 5,000 ಜನ ಸ್ವ ಇಚ್ಛೆಯಿಂದ, ಅದು ಗ್ಯಾರಂಟಿ ಫಲಾನುಭವಿಗಳು ಕೊಡ್ತಾ ಇದ್ದಾರೆ. ಇದು ಧಾರವಾಡ ಡಿಸ್ಟ್ರಿಕ್ಟ್ ಬರ್ತಾ ಇದ್ದಾರೋ ಅಥವಾ ಧಾರವಾಡ ಸಿಟಿ? ಧಾರವಾಡ 74ನೇ ಮತಕ್ಷೇತ್ರದಿಂದ ಬರ್ತಾ ಇದ್ದಾರೆ. ಕೇವಲ ಕಡಿಮೆ ಅಂದ್ರೂ 5,000 ಜನ ಕೂಡ್ತಾರೆ. ಸರ್, ಯಾರ್ಯಾರು ಮುಖಂಡರು ಬರುವಂತ ಇದು ನಿರೀಕ್ಷೆ? ಇಸ್ಮಾಯಿಲ್ ಟಮಟ್ಗರ್ ಅವರು, ದೀಪಕ್ ಚುಂಚೂರಿ ಅವರ ಮುಂದಾಳತ್ವದಲ್ಲಿ 74ನೇ ಭಾಗವಹಿಸಿದಂಥ ಎಲ್ಲ ಮುಖಂಡರು ಬರ್ತಾರೆ. ಮತ್ತು ಹುಬ್ಬಳ್ಳಿ ಧಾರವಾಡದ ಮಹಾನ ಜಿಲ್ಲಾ ಅಧ್ಯಕ್ಷ ಅಂತ ಅಲ್ತಾಫ್ ಬಲ್ಲೂರ್ ಅವರು, ಅಲ್ಲಿಕುಮಾರ್ ಪಾಟೀಲ್ ಅವರು, ಸದಾನಂದ ಡಂಗ್ನವರು, ರಾಬರ್ಟ್ ದದ್ದಾಪುರಿ ಅವರು, ದಾನಪ್ಪ ಕಬ್ಬೇರ್ ಅವರು, ಹಲವಾರು ಮುಖಂಡರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬರುವ ಸೋಮವಾರ ದಿನ ಕಾಂಗ್ರೆಸ್ ಪಕ್ಷದ 74 ಮತಕ್ಷೇತ್ರದ ವತಿಯಿಂದ ಮತ್ತು ಗ್ಯಾರಂಟಿ ಯೋಜನೆ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಧಾರವಾಡದ ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಮನವಿ ಕೊಡುವಂಥ ಮುಖಾಂತರ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕಳೆದ 2013ರಿಂದ ಮುಖ್ಯಮಂತ್ರಿಗಳಾದಾಗ ಪ್ರತಿಯೊಂದು ಯೋಜನೆಗಳು ಪರಿಶಿಷ್ಟ ಜಾತಿಯಲ್ಲಿ, ಪರಿಶಿಷ್ಟ ಪಂಗಡದಲ್ಲಿ, ಹಿಂದುಳಿದ ವರ್ಗದವರೆಗೂ ಪ್ರತಿಯೊಬ್ಬರಿಗೂ ಸಾಲ ಮನ್ನಾ ಮಾಡಿ ಸುಮಾರು ಯೋಜನೆಗಳನ್ನು ಅವರು ಈಗಾಗಲೇ ಮಾಡಿದಂಥ ಒಬ್ಬ ಮಹಾನ್ ನಾಯಕರು. ಇದ್ರ ಜೊತೆಗೆ ಸಾಕಷ್ಟು ಅವರು ನಮ್ಮ ಈಗಿರುವ ಅಧಿಕಾರ ಸ್ವೀಕರಿಸಿದ ತಕ್ಷಣ 5 ಗ್ಯಾರಂಟಿ ಯೋಜನೆಗಳು ಕೂಡ ಮಾಡ್ತೇವೆ ಅಂತೇಳಿ ನಮ್ಮ ಪಕ್ಷದವರನ್ನು ಪ್ರಾಮಾಣಿಕವಾಗಿ ಹೇಳಿದರು, ಪ್ರಮಾಣ ಮಾಡಿ ಹೇಳಿದರು. ಅದ್ರ ತಕ್ಕವಾಗಿ ಈಗ ಎಲ್ಲ ಜನರಿಗೆ ತಲುಪುವಂಥ ಒಂದು ಯೋಜನೆಗಳನ್ನು ರೂಪಿಸಿ ಸುಮಾರು 46,000 ಕೋಟಿ ಪ್ರತಿ ತಿಂಗಳ ಜನರಿಗೆ ತಲುಪುವಂಥ ಯೋಜನೆ ಕೂಡ ಹಾಕಿದ್ದಾರೆ. ಅಂಥ ಒಬ್ಬ ಮಹಾನ್ ನಾಯಕನಿಗೆ ಷಡ್ಯಂತರವಾಗಿ ಅವ್ರನ್ನ ಕೆಳಗಿಳಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ವಿರೋಧ ಪಕ್ಷದವರೆಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಅದರ ಪರವಾಗಿ, ಅವರ ವಿರುದ್ಧವಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಪರವಾಗಿ ನಮ್ಮ ಪಕ್ಷದ ರಾಜ್ಯ ಮಟ್ಟದ ಇವತ್ತು ಕೂಡ ಮೈಸೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಸಮಾವೇಶ ನಡೆದಿದೆ. ಅದೇ ರೀತಿ ಪ್ರತಿಯೊಂದು ತಾಲೂಕದಲ್ಲಿ ಕೂಡ ನಾವು ಅವರ ಪರವಾಗಿ ಹೋರಾಟ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ 12ನೇ ತಾರೀಕಿಗೆ ಸನ್ಮಾನ್ಯ ದೀಪಕ್ ಚುಂಚೋರಿಯವರು ಮತ್ತು ಇಸ್ಮಾಯಿಲ್ ಟಮಟ್ಕರ್ ಅವರ ನಾಯಕತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆಯನ್ನು ಶೋಷಿತ ಸಮಾಜದ ಅವರ ಇದಕ್ಕಾಗಿ ಅವರ ಶೋಷಿತ ಸಮಾಜಕ್ಕಾಗಿ ಹೋರಾಟ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಆನಂದ್ ಮುಷಣ್ಣವ್ರು ಅಂತೇಳಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಸೇರಿಸಿದ್ದಾರೆ.